ಚೆನ್ನೈ ಲವ್ ಸ್ಟೋರಿ ಅಂದ್ರೆ ಹೀಗಿರ್ಬೇಕು. ನಿಜವಾಗ್ಲೇ ಹೇಳ್ತೀನಿ, ಇದು ನಾರ್ಮಲ್ ಲವ್ ಸ್ಟೋರಿ ಅಲ್ಲ, ನೆನ್ಪಲ್ಲಿ ಉಳಿಯುವಂತ ಎಮೋಷನಲ್ ಲವ್ ಸ್ಟೋರಿ. ಅಂಡ್ ಈ ಎಮೋಷನಲ್ ಆಗಿರೋ ಲವ್ ಸ್ಟೋರಿಗೆ ನಾನು ಕೂಡ ಕನೆಕ್ಟ್ ಆದೆ ಅಂಡ್ ಡೆಫಿನೆಟ್ಲಿ ಮಸ್ಟ್ ವಾಚ್ ಅಂತೀನಿ. ಇನ್ನ ಈ ಸಿನಿಮಾ ಸಿಗೋದು ಸೋನಿ ಲೈವ್ ನಲ್ಲಿ ಕನ್ನಡದಲ್ಲೇ ನೋಡಕ್ ಸಿಗುತ್ತೆ. ಇನ್ನ ಇದರ ಕತೆ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾದ ಕಥೆಯ ನಾಯಕಿ ಆಗಿರೋ ನಿವಿ ಅವಳು ಪ್ರೀತಿಸಿದ ಹುಡುಗ ಕರೆಕ್ಟ್ ಆಗಿ ಮದುವೆ ಆಗೋ ದಿನಾನೇ ನಿವಿ ಇಷ್ಟ ಇಲ್ಲ ಅಂತ ಹೇಳಿ ಬಿಟ್ಟೋಗಿರ್ತಾನೆ. ಇದರಿಂದ ನಿವಿ ಅವನನ್ನ ಮರೆಯೋಕಾಗದೆ ಯಾವಾಗ್ಲೂ ಕುಡ್ಕೊಂಡು ದೇವದಾಸ್ ತರ ಆಗಿರ್ತಾಳೆ. ಹೀಗಿರೋ ಇವಳ ಜೀವನಕ್ಕೆ ಸ್ಟೀವನ್ ಶಂಕರ್ ಎಂಬ ಒಬ್ಬ ಅಮಾಯಕ ಹುಡುಗ ಚೆನ್ನೈಗೆ ಡೈರೆಕ್ಟರ್ ಆಗ್ಬೇಕು ಅಂತ ಬಂದಿರ್ತಾನೆ. ಇವನು ಇವಳ ಲೈಫ್ಗೆ ಹೇಗ್ ಬರ್ತಾನೆ, ಇವನು ಬಂದ ನಂತರ ಅವಳ ಲೈಫ್ನಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಹೀಗೆ ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಿವಿಗೆ ಸ್ಟೀವನ್ ಶಂಕರ್ ಮೇಲೆ ಲವ್ ಆಗ್ಬಿಡುತ್ತೆ. ಅಂಡ್ ಕೊನೆಗೆ ಅವಳ ಪ್ರೀತಿ ಏನಾಗುತ್ತೆ ಅನ್ನೋದೇ ಈ ಚೆನ್ನೈ ಲವ್ ಸ್ಟೋರಿ. ಇನ್ನ ಸಿನಿಮಾದಲ್ಲಿ ನನಗೆ ಲೈಕ್ ಆಗಿದ್ದು ಇದರಲ್ಲಿ ಇದ್ದಂತ ಕ್ಯಾರೆಕ್ಟರ್ಸ್ಗಳು ಹಾಗೆ ಎಮೋಷನ್ ಸೀನ್ಸ್ಗಳು ಎರಡನ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಸ್ಟೀವನ್ ಶಂಕರ್ ಕ್ಯಾರೆಕ್ಟರ್ ಇದೆಯಲ್ಲ, ನಿಜವಾಗ್ಲೂ ಎಷ್ಟು ನಗು ತರಿಸುತ್ತೋ ಅಷ್ಟೇ ಎಮೋಷನಲ್ ಆಗಿ ಮಾಡ್ಬಿಡುತ್ತೆ. ಅಂಡ್ ನಿವಿ ಕ್ಯಾರೆಕ್ಟರ್ ಕೂಡ ಆಲ್ಸೋ ಸೆಕೆಂಡ್ ಹಾಫ್ ನಲ್ಲಿ ತುಂಬಾನೇ ಎಮೋಷನಲ್ ಆಗಿ ಮಾಡ್ಬಿಡುತ್ತೆ. ಅಂಡ್ ಸಿನಿಮಾದಲ್ಲಿರುವಂತ ಎಮೋಷನಲ್ ಸೀನ್ಸ್ಗಳು ನಿಜವಾಗ್ಲೂ ತುಂಬಾನೇ ಎಮೋಷನಲ್ ಆಗಿ ಡ್ಯಾಮೇಜ್ ಮಾಡ್ಬಿಡುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಇನ್ನೇನು ಕಣ್ಣೀರ್ ಬಂದೇ ಬಿಡ್ತು ಅನ್ನೋ ಲೆವೆಲ್ಗೆ ಎಮೋಷನಲ್ ಆಗಿ ಮಾಡ್ಬಿಡ್ತಾರೆ. ಸಿನಿಮಾ ನೋಡುವಾಗ ನಾನು ಹೆವಿ ಎಮೋಷನಲ್ ಆಗಿದ್ದು ಇದರ ಇಂಟರ್ವಲ್ ಬ್ಲಾಕ್ ಪೋರ್ಷನ್ ಹಾಗೆ ಕ್ಲೈಮ್ಯಾಕ್ಸ್ ಪೋರ್ಷನ್ ತುಂಬಾನೇ ಎಮೋಷನಲ್ ಆಗಿ ಮಾಡ್ಬಿಡ್ತು. ಅಂಡ್ ಸಿನಿಮಾದಲ್ಲಿರುವಂತ ಡೈಲಾಗ್ಸ್ಗಳ ಬಗ್ಗೆ ಹೇಳಲೇಬೇಕು. ಯಪ್ಪ, ಫುಲ್ ಮಾರ್ಕ್ಸ್ ಕೊಡ್ತೀನಿ. ಯಾರು ಬರ್ದದಂತ ಗೊತ್ತಿಲ್ಲ, ಒಂದೊಂದು ಡೈಲಾಗ್ಸ್ಗಳು ಕೂಡ ನಿಜವಾಗ್ಲೂ ಮೀನಿಂಗ್ಫುಲ್ ಆಗಿರೋದಲ್ದೆ ಫುಲ್ ಎಮೋಷನಲ್ ಆಗಿ ಮಾಡ್ಬಿಡ್ತವೆ. ಅಂದ್ರೆ ಸಿನಿಮಾದಲ್ಲಿರುವಂತ ಒಂದೊಂದು ಡೈಲಾಗ್ಸ್ಗಳಲ್ಲೂ ಕೂಡ ಒಂದೊಂದು ಮೀನಿಂಗ್ ಇರುತ್ತೆ. ಅಂಡ್ ಅದು ಹೇಗೆ ವರ್ಕ್ ಆಯ್ತು ಅಂದ್ರೆ ಆ ಡೈಲಾಗ್ಸ್ಗಳಿಂದಲೇ ಆ ಕ್ಯಾರೆಕ್ಟರ್ಗೆ ನಾವು ಎಮೋಷನಲ್ ಆಗಿ ಕನೆಕ್ಟ್ ಆಗ್ತೀವಿ. ಸೊ ಅಷ್ಟರ ಮಟ್ಟಿಗೆ ಸಿನಿಮಾದಲ್ಲಿರುವಂತ ಡೈಲಾಗ್ಸ್ಗಳು ಎಫೆಕ್ಟಿವ್ ಆಗಿದ್ವು. ಇನ್ನ ಸಿನಿಮಾದ ಫಸ್ಟ್ ಹಾಫ್ ನಲ್ಲಿ ಒಂದು ನಾರ್ಮಲ್ ರೊಟೀನ್ ಕ್ಯೂಟ್ ಲವ್ ಸ್ಟೋರಿನ ನೋಡ್ತೀರಾ, ಆದ್ರೆ ಸೆಕೆಂಡ್ ಹಾಫ್ ನಲ್ಲಿ ವೆರಿ ಡಿಫ್ರೆಂಟ್ ಆಗಿ ಎಮೋಷನಲ್ ಆಗಿರೋ ಲವ್ ಸ್ಟೋರಿನ ನೋಡ್ತೀರಾ. ಬೇರೆಯವ್ರಿಗೆ ಏನೋ ಗೊತ್ತಿಲ್ಲ, ಸಿನಿಮಾ ನೋಡುವಾಗ ಈ ಎರಡು ಲವ್ ಸ್ಟೋರಿಗೆ ನಾನು ಕನೆಕ್ಟ್ ಆದೆ. ಇನ್ನ ಸಿನಿಮಾದಲ್ಲಿರುವಂತ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಸಾಂಗ್ಸ್ಗಳಾಗಿರ್ಬೋದು ಅಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಎಲ್ಲವೂ ಕೂಡ ಒಂದು ಲೆವೆಲ್ಗೆ ಡೀಸೆಂಟ್ ಆಗಿತ್ತು. ಅದ್ರಲ್ಲೂ ಸಿನಿಮಾದಲ್ಲಿ ಒಂದು ಸಾಂಗ್ ಇದೆಯಲ್ಲ, ಗುರುತುಂದ ಸಾಂಗು, ಅದೊಳ್ಳೆ ಎಮೋಷನಲ್ ಮೂಮೆಂಟ್ ನ ಕ್ರಿಯೇಟ್ ಮಾಡ್ತು. ಇಷ್ಟ ಆಯ್ತು ಆ ಸಾಂಗ್ ನ ಲಿರಿಕ್ಸ್ಗಳು. ಸೊ ಓವರಾಲ್ ಆಗಿ ನಾನು ಈ ಸಿನಿಮಾಗೆ 5ಗೆ 3 ಸ್ಟಾರ್ಸ್ ಕೊಡ್ತೀನಿ. ಇನ್ನು ನನ್ನ ಪ್ರಕಾರ ಹೇಳಬೇಕು ಅಂದ್ರೆ ಇದೊಂದು ಒಳ್ಳೆ ಸಿನಿಮಾ. ಅದ್ರಲ್ಲೂ ನೀವೇನಾದ್ರೂ ಒಂದೊಳ್ಳೆ ಹೊಸ ರೀತಿಯ ಲವ್ ಸ್ಟೋರಿ ಸಿನಿಮಾನ ನೋಡ್ಬೇಕು ಅನ್ಕೊಂಡಿದ್ರೆ ಈ ಸಿನಿಮಾನ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ, ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದಂತ ಒಪಿನಿಯನ್. ನೀವೇನಾದ್ರೂ ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಬಿಡ್ರಿ. ಸೊ ಇದೇ ತರ ಯೂನಿಕ್ ರಿವ್ಯೂ ಜೊತೆಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.